ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ನಿಸಿಚರ್ ನಿಕರ್ ಪತಂಗ ಸಮ ರಘುಪತಿ ಬಾನ್ ಕುಸಾನು ಜನನಿ ಹೃದಯ ಧೀರ ಧರು ಜರೆ ನಿಸಾಚರ ಜಾನು ಜೌ ರಘುಬೀರ್ ಹೋತಿ ಸುಧಿ ಪಾಯಿ करते नहीं बिलंबु रघुराई राम बान रबी उये जानकी तम बरूथ कह जातु धान की अबही मातु मैं जाऊं लवाई प्रभु आयसु नहीं राम दोहाई कछुक दिवस जननी धर धीरा कपिन्ह सहित आई हही रघुबीरा निसिचर मारी तो ही लय जय हही तिहु पुर नारदादी जसु गई हही है सुत कपि सब तुम्हि समाना जातु धान अति भट बलवाना मोरे हृदय परम संदेहा सुनी कपि प्रगट कीन्ही निज देहा कनक भूधराकार शरीरा समर भयंकर अति बलबीरा सीता मन भरोसा तब भयमु ಪುನಿ ಲಘು ರೂಪ ಪವನ ಸುತ ಲಯವು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಹನುಮಂತ ರಾಮ ಏನೇನೆಲ್ಲ ಹೇಳಿದ್ನೋ ಆ ಮಾತುಗಳನ್ನೆಲ್ಲ ಸೀತೆಗೆ ಹೇಳ್ತಾನೆ. ಮತ್ತೆ ಧೈರ್ಯವನ್ನ ತಂದ್ಕೊಳ್ಳಿ, ಸೇವಕರಿಗೆ ಸುಖವನ್ನ ಕೊಡುವಂತ ರಾಮನನ್ನ ನೀವು ನೆನೆಸ್ಕೊಳ್ಳಿ, ರಘುಪತಿಯ ಪ್ರಭುತ್ವವನ್ನ ನೀವು ಧ್ಯಾನಿಸ್ತಾ ಈ ಭಯ ಅಂಜಿಕೆ ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಈ ರಾಕ್ಷಸರ ಸಮೂಹ ಇದೆಯಲ್ಲ ಇವೆಲ್ಲ ಪತಂಗದ ಹಾಗೆ, ಆ ರಘುಪತಿಯ ಬಾಣದ ಅಗ್ನಿಗೆ ಅಂದ್ರೆ ಆ ರಘುಪತಿ ಹತ್ರ ಇರುವಂತಹ ಬಾಣ ಇದೆಯಲ್ಲ ಅದು ಅಗ್ನಿಯ ಹಾಗೆ ಪತಂಗವನ್ನ ಸುಟ್ಟು ಬಿಡುತ್ತಲ್ವಾ, ಆ ರೀತಿ ಈ ಬಾಣಾಗ್ನಿಗೆ ಅದು ಆಹುತಿಯಾಗುತ್ತೆ. ಅಮ್ಮ ಧೈರ್ಯವನ್ನ ತಂದ್ಕೊಂಡು ಈ ರಾಕ್ಷಸರು ಸುಟ್ಟು ಭಸ್ಮರಾದ್ರು ಅಂತಾನೆ ನೀವು ತಿಳ್ಕೊಳ್ಳಿ. ಶ್ರೀರಾಮನಿಗೆ ನಿಮ್ಮ ಸುದ್ದಿ ಗೊತ್ತಿದ್ದಿದ್ರೆ ಅಂದ್ರೆ ನೀವಿಷ್ಟೆಲ್ಲ ತೊಂದರೆಯಲ್ಲಿ ಇದ್ದೀರಾ ಅನ್ನೋದೇನಾದ್ರೂ ಗೊತ್ತಿದ್ದಿದ್ರೆ ಅವರು ಖಂಡಿತವಾಗ್ಲೂ ಕೂಡ ತಡ ಮಾಡ್ತಾ ಇರಲಿಲ್ಲ. ಅಂದರೆ ನೀವು ಎಲ್ಲಿದ್ದೀರಾ ಏನು ಅನ್ನುವಂಥ ಸುಳುವಿರಲಿಲ್ಲ ಅವ್ರಿಗೆ. ಮತ್ತು ನೀವು ಇಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತಲೂ ಗೊತ್ತಿರಲಿಲ್ಲ. ಇಲ್ಲಾಂದರೆ ಅವ್ರು ಇಷ್ಟೊಂದು ತಡ ಮಾಡ್ತಾ ಇರಲಿಲ್ಲ. ಅಮ್ಮ ಜಾನಕಿ ದೇವಿ, ಶ್ರೀರಾಮನ ಬಾಣಗಳು ಅನ್ನುವಂತಹ ಸೂರ್ಯ ಉದಯಿಸಿದಾಗ ಈ ರಾಕ್ಷಸ ಸೇನೆ ಅನ್ನುವಂತಹ ಕತ್ತಲೆ ನಿಲ್ಲೋದಕ್ಕೆ ಸಾಧ್ಯನಾ? ಬೆಳಕು ಬಂದಾಗ ಕತ್ಲೆ ಹೋಗ್ಲೇಬೇಕಲ್ವಾ, ಸೂರ್ಯ ಬಂದಾಗ ಕತ್ತಲೆ ಅನ್ನೋದು ಎಲ್ಲಿರೋದಕ್ಕೆ ಸಾಧ್ಯ? ಅಂದ್ರೆ ನೀವು ನಂಬಿಕೆಯನ್ನ ಇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ತಾಯೇ ನಾನೇ ನಿಮ್ಮನ್ನ ಇಲ್ಲಿಂದ ಈಗಲೇ ಕರ್ಕೊಂಡು ಹೋಗಬಲ್ಲೆ, ಅಂದ್ರೆ ಅಷ್ಟು ಶಕ್ತಿ ನನ್ನಲ್ಲಿದೆ. ಆದ್ರೆ ಇದಕ್ಕೆ ಶ್ರೀರಾಮನ ಆಜ್ಞೆ ಇಲ್ಲ. ಅವನು ಹೇಳ್ದಾಗ ನಾನು ಕೇಳ್ಬೇಕಷ್ಟೇನೆ. ನಿಮ್ಮನ್ನು ಕರ್ಕೊಂಡು ಹೋಗೋದು ಸಾಮಾನ್ಯವಾದಂಥ ವಿಷಯ, ನಾನೇ ಮಾಡಬಲ್ಲೆ ಅಂತಂದ್ಮೇಲೆ ರಾಮ ಮಾಡದೇ ಇರ್ತಾನ? ಅವನ ಸೇವಕ ನಾನು. ಆದರೆ ರಾಮ ನನಗೆ ಆಜ್ಞೆಯನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಿನ ಧೈರ್ಯದಿಂದ ಇರಿ, ಪ್ರಭು ವಾನರರ ಜೊತೆ ಬೇಗ ಬರ್ತಾನೆ ಅಂತಂದ್ಬಿಟ್ಟು ಹೇಳಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಾರದಾದಿ ಮಹರ್ಷಿಗಳು 3 ಲೋಕಗಳಲ್ಲೂ ಕೂಡ ಅವನ ಯಶೋಗಾನವನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಅಂದರೆ ಅಂಥ ರಾಮ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ವಾನರರ ಜೊತೆ ಬರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿದ ಮೇಲೆ ಸೀತಾ ಹೇಳ್ತಾಳೆ, ಮಗು ವಾನರರೆಲ್ಲರೂ ಕೂಡ ನಿನ್ನ ಹಾಗೆ ಸಣ್ಣವರಾಗಿದ್ದಾರಲ್ವಾ, ಅಂದರೆ ಅವನನ್ನ ಈಗ ಮಗುವಿನ ರೀತಿ ಮಾತಾಡಿಸ್ತಾ ಇದ್ದಾಳೆ. ಈಗ ತಾಯಿಯ ಸ್ಥಾನಕ್ಕೆ ಬಂದ್ಬಿಟ್ಲು. ಯಾಕಂದ್ರೆ ಈಗ ಅವನ ಮೇಲೆ ಅಷ್ಟು ನಂಬಿಕೆ ಬಂದಿದೆ, ನನ್ನ ದುಃಖವನ್ನ ದೂರ ಮಾಡಿದಾನೆ, ಮತ್ತೆ ರಾಮನ ಸೇವಕ ಅಂತಂದ್ಮೇಲೆ ನನಗೂ ಕೂಡ ಅವನು ಮಗುವಿನ ಸಮಾನ ಅಂತ ತಿಳ್ಕೊಂಡು ಮಗನ ಹಾಗೆ ಮಾತಾಡಿಸ್ತಾ ಇದ್ದಾಳೆ. ಹನುಮಂತ ಚಿಕ್ಕ ಒಂದು ರೂಪದಲ್ಲಿ ಇರ್ತಾನಲ್ವಾ, ಅದಕ್ಕೆ ಹೇಳ್ತಾಳೆ, ವಾನರರು ನಿನ್ನ ಹಾಗೆ ಸಣ್ಣದಾಗಿರ್ತಾರೆ, ಇಲ್ಲಿನ ರಾಕ್ಷಸರಿದ್ದಾರಲ್ಲ ಅವರು ತುಂಬ ಬಲಶಾಲಿಗಳು, ಯೋಧರು, ಬಲಾಢ್ಯರಾಗಿದ್ದಾರೆ. ಅದಕ್ಕೋಸ್ಕರ ನೀವು ರಾಕ್ಷಸರನ್ನ ಹೇಗೆ ಗೆಲ್ತೀರಾ ಅನ್ನೋದೇ ನನಗೊಂದು ಸಂದೇಹ, ಅದು ನನ್ನನ್ನು ಕಾಡ್ತಾ ಇದೆ ಅಂತ ಹೇಳ್ತಾಳೆ.
ಯಾರಿಗಾದ್ರೂ ಆಗ್ಲಿ ಹಂಗ ಅನ್ಸುತ್ತಲ್ವಾ? ಯಾಕಂದ್ರೆ ಅವಳು ಅಲ್ಲಿರುವಂತ ರಾಕ್ಷಸರನ್ನೆಲ್ಲ ನೋಡಿರ್ತಾಳೆ. ಅವರೆಲ್ಲ ಎಷ್ಟು ಬಲಶಾಲಿಗಳು, ಎಷ್ಟು ಕ್ರೂರವಾಗಿ ನಡ್ಕೊಳ್ತಾರೆ, ಮತ್ತು ಅವರು ಎಂಥ ಯೋಧರು ಅದೆಲ್ಲ ನೋಡಿರ್ತಾಳಲ್ವಾ. ಅದಕ್ಕೆ ಇಷ್ಟು ಚಿಕ್ಕ ವೇಷದಲ್ಲಿರುವಂಥ ಈ ವಾನರರು ಹೇಗೆ ತಾನೇ ಇವರನ್ನ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಅವಳಲ್ಲಿರುತ್ತೆ. ಅದಕ್ಕೆ ಅವಳು ಹೇಳ್ತಾಳೆ. ಅದನ್ನು ಕೇಳಿದ್ಮೇಲೆ ಹನುಮಂತ ಏನು ಮಾಡ್ತಾನೆ, ಈಗ ಅವಳಿಗೆ ನಂಬಿಕೆ ಬರಬೇಕಲ್ಲ ಇವನ ಮೇಲೆ. ಸೊ ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ತನ್ನ ನಿಜ ರೂಪ ಏನಿದೆಯೋ ಅದನ್ನು ತೋರಿಸ್ತಾನೆ. ಆಗ ಅವನ ಶರೀರ ಹೇಗಿತ್ತು? ಸುಮೇರು ಪರ್ವತದ ಹಾಗಿತ್ತು. ಅಂದರೆ ಒಂದು ಚಿನ್ನದಂತಹ ದೊಡ್ಡ ಪರ್ವತ ಕಾಣಿಸ್ದಾಗ ಅವನು ಕಾಣಿಸ್ತಾ ಇದ್ದ. ಆಮೇಲೆ ಮಹಾಬಲಿಷ್ಠನಾಗಿದ್ದ, ಪರಾಕ್ರಮ ಶೋಭಿತನಾಗಿದ್ದ. ಆಮೇಲೆ ಅರಿವೀರ ಭಯಂಕರ, ಅಂದರೆ ನೋಡೋದಕ್ಕೆ ಭಯಂಕರವಾಗೂ ಕೂಡ ಇದ್ದ. ಹೆದರ್ಕೋಬೇಕು ಯಾರಾದರೂ ನೋಡಿದ್ರೆ, ಅಂತ ಬಲಶಾಲಿಯಾಗಿ ನೋಡೋದಕ್ಕಷ್ಟು ಎತ್ತರವಾಗಿ ಬೆಳೆದಿದ್ದ. ಅಂದರೆ ದೊಡ್ಡ ಒಂದು ಪರ್ವತ, ಭಯಂಕರವಾಗಿ ಅತಿ ಶಕ್ತಿಶಾಲಿಯಾಗಿದ್ದಂಥ ಒಂದು ಪರ್ವತವನ್ನು ನೋಡಿದ್ರೆ ನಮ್ಗೆ ಹೇಗೆ ಅನಿಸುತ್ತೋ ಆ ರೀತಿ ಅವನು ಕಾಣಿಸ್ತಾ ಇದ್ದ. ಅವನನ್ನು ನೋಡಿ ಸೀತೆಯ ಮನಸ್ಸಿನಲ್ಲಿ ಈಗ ನಂಬಿಕೆ ಬಂತು. ಓ, ಕಣ್ಣಿಗೆ ಕಾಣಿಸ್ತಾ ಇತ್ತಲ್ಲ ಚಿಕ್ಕ ರೂಪ, ಅಷ್ಟೇ ಅಲ್ಲ. ಅಂದರೆ ಇದರಿಂದ ಇನ್ನೂ ಒಂದು ವಿಷಯವನ್ನು ತಿಳ್ಕೋಬಹುದು. ನಾವು ಯಾರಾದರೂ ಒಬ್ಬ ಮನುಷ್ಯರನ್ನ ನೋಡಿದಾಗ ಅವ್ರು ನೋಡಕ್ಕೆ ಹೇಗೆ ಕಾಣಿಸ್ತಾರೋ ಅದರಿಂದ ನಮ್ಮ ಮನಸ್ಸಲ್ಲಿ ಒಂದು ಅನ್ಕೊಂಡ್ಬಿಡ್ತೀವಿ ನಾವು. ಓ, ಇವರಿಷ್ಟೇ, ಇವರು ಸಾಮಾನ್ಯ, ಇಷ್ಟೇ ಇವ್ರ ಕೈಯಲ್ಲಾಗೋದು, ಅಥವಾ ಇವರಲ್ಲಿ ಇಷ್ಟೇ ಇರೋದು, ಇವರಲ್ಲಿ ಏನು ಅಂತ ಒಂದು ವಿಶೇಷತೆ ಇಲ್ಲ, ಆ ರೀತಿ ಏನೇನೋ ನಾವು ಅಸ್ಯೂಮ್ ಮಾಡ್ಕೊಳ್ತೀವಲ್ವಾ. ಆದರೆ ನಿಜವಾಗ್ಲೂ ಅವ್ರನ್ನ ಮಾತಾಡಿಸಿದಾಗ, ಅವರಿಂದ ವಿಷಯಗಳನ್ನು ತಿಳ್ಕೊಂಡಾಗ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಥವಾ ಅವ್ರಿಗೆ ಯೋಗ್ಯತೆ ಏನು ಎಲ್ಲ ನಮಗೆ ಗೊತ್ತಾಗೋದು. ಅದಕ್ಕೆ ನಾವು ಸುಮ್ಮನೆ ನಮ್ಮ ಮನಸ್ಸಿಗೆ ಯಾರನ್ನೋ ನೋಡಿದ ತಕ್ಷಣ ನಾವು ಇವರು ಇಷ್ಟೇ ಅಂತ ನಾವು ಆ ರೀತಿ ಅಳಿಬಾರ್ದು. ನಾವು ಅವರನ್ನು ಮಾತಾಡಿಸಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದ ಮೇಲೆ ಅವರು ಯೋಗ್ಯತೆ ಎಷ್ಟಿದೆ, ಅವ್ರು ಏನು ಕೆಪಾಸಿಟಿ ಇರೋ ಅಂಥವ್ರು, ಅವ್ರಿಗೆ ಎಷ್ಟು ತಿಳುವಳಿಕೆ ಇದೆ, ಎಷ್ಟು ಬುದ್ಧಿ ಇದೆ ಎಲ್ಲ ನಮಗೆ ಗೊತ್ತಾಗೋದು ಆಗ್ಲೇನೆ. ಇಲ್ಲಿ ಹನುಮಂತನ ರೂಪ ನೋಡಿ ಅವಳು ಏನೋ ಅಂದ್ಕೊಂಡಿದ್ಲು, ಆದರೆ ಈಗ ಅವ್ನ ನಿಜ ಸ್ವರೂಪವನ್ನು ತೋರಿಸ್ದಾಗ ಅವಳ ಮನಸ್ಸಲ್ಲಿ ಈಗ ನಂಬಿಕೆ ಬಂತು, ಮತ್ತು ಅವಳಿಗೆ ಧೈರ್ಯ ಕೂಡ ಬರುತ್ತೆ. ಓ, ಇವ್ರು ಮಾಡ್ತಾರೆ ನನ್ನ ಕೆಲಸನ ಅಂತಂದ್ಬಿಟ್ಟು ಹನುಮಂತ ಏನು ಮಾಡ್ದ, ಮತ್ತೆ ಅವನು ಲಘು ರೂಪವನ್ನು ತಾಳ್ತಾನೆ. ಯಾಕಂದರೆ ಬೇರೆಯವ್ರು ನೋಡಿದ್ರೆ ತೊಂದರೆ ಆಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಮತ್ತೆ ಅವನು ಸಣ್ಣ ರೂಪಕ್ಕೆ ಬಂದ್ಬಿಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.